ಅಯ್ಯ ಹನುಮಂತ, ಸನಕ ಸನಂದ ಸನತ್ಕುಮಾರಾದಿ ಶಾಶ್ವತ ಜೀವಿಗಳು ಮಾತ್ರ ಆ ಒಳಭವನದಲ್ಲಿ ವಿಹಾರ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ನಲ್ಲ. ಶಾಶ್ವತ ಆನಂದಪ್ರದವಾದ ಜ್ಞಾನಾತ್ಮಕವಾದ ಅಮೃತ ಸರೋವರ ಇರ್ತಕ್ಕಂಥದ್ದು ಅಲ್ಲೇ ಅನ್ನೋದು ಗೊತ್ತಾಯ್ತಲ್ಲ ನಿಮಗೆ. ಆ ಸರೋವರವು ನಿತ್ಯ ಪರಿಪುಷ್ಟವಾಗಿಯೂ ನಿತ್ಯ ನೂತನವಾಗಿಯೂ ನಿತ್ಯ ನಿರ್ಮಲವಾಗಿಯೂ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಬ್ರಹ್ಮದೇವನು ನಾನು ಅವತಾರ ತೆಗೆದುಕೊಂಡಾಗಲೆಲ್ಲ ಕೂಡ ನನ್ನ ಉಂಗುರವನ್ನು ಕೇಳಿ ತೆಗೆದುಕೊಂಡು ಹೋಗ್ಬಿಟ್ಟು ಆ ಸರೋವರದಲ್ಲಿ ಹಾಕಿ ಪೂಜೆ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ನಲ್ಲ ಹನುಮ. ಅಂತಹ ಸರೋವರದ ದರ್ಶನವೂ ಕೂಡ ದುರ್ಲಭ. ಸನಕ ಸನಂದಾದಿಗಳಿಗೂ ಎಟುಕದ ದ್ರಾಕ್ಷಿ ಅದು. ಅಂತಹ ದಿವ್ಯ ಸರೋವರದಲ್ಲಿ ಪುನಃ ಮುಳುಗಿ ಏಳುತ್ತಕ್ಕಂಥ ಭಾಗ್ಯ ನಿನಗೆ ಸಿಕ್ಕಿದ್ದು ಬ್ರಹ್ಮನ ಅನುಗ್ರಹದಿಂದಲೇ ಅನ್ನೋದು ನಿನಗೆ ಅರ್ಥವಾಗಲಿ ಅಂತಲೇ. ನೀನು ಭಕ್ತಿಯಾವೇಶದಿಂದ ವಿರಾಟ್ ರೂಪವನ್ನು ಧರಿಸಿದೆ. ಆ ಸಭೆಯಲ್ಲಿ ಕೂತಿದ್ದ ಜೀವಿಗಳು ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಶ್ವರೂಪ ಸ್ಥಿತಿಯಲ್ಲೇ ಇರ್ತಾರೆ ಅಲ್ಲಿ. ಆದ್ದರಿಂದಲೇ ಅವರು ನಿನ್ನ ವಿರಾಟ್ ರೂಪದ ಹಿಂದೆ ಇದ್ದ ಆ ರಾಮಭಕ್ತಿಯನ್ನು ಗುರುತಿಸಿದರು ವಿನಃ ಅದಕ್ಕೆ ಸನತ್ಕುಮಾರ ನಿನಗೆ ಅಮೃತ ಸರೋವರವನ್ನು ತೋರಿಸುವಂಥ ಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡಿದ ಅಂತ ಹೇಳ್ತಾರೆ. ಬ್ರಹ್ಮನು ನಿನ್ನನ್ನು ಉತ್ಸಾಹಿಸಲು ನಿನ್ನ ಮೇಲೆ ಸ್ತುತಿ ಮಾಡಿದ್ನೇ ಹೊರತು ನಿನ್ನ ಆರ್ಭಾಟಕ್ಕೆ ಹೆದರಿ ಮಾಡಲಿಲ್ಲ. ನೀನು ಅಂದ್ಕೊಂಡಿದ್ಯಾ ನಿನ್ನ ಒಂದು ಪೂರ್ಣ ರೂಪ ನೋಡಿಬಿಟ್ಟು ಹೆದರ್ಬಿಟ್ರು ಅಂತ ಸನತ್ಕುಮಾರ ಅದಕ್ಕೆ ಹೇಳಿದೆಯಲ್ಲ. ನೀನು ಮನಸ್ಸಲ್ಲಿ ಅಂದ್ಕೊಂಡಿಯಲ್ಲ ಅವರೆಲ್ಲ ಯಾಕೆ ಹಾಗೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ ತಕ್ಷಣ ಎದ್ರು ಅಂತ. ಆ ನಿನ್ನ ವಿಶ್ವರೂಪವನ್ನು ನೋಡಿ ಅವ್ರು ನಿನ್ನ ನೋಡಿ ಎಲ್ಲ ಹೆದರ್ಕೊಂಡದ್ದು. ನಿನ್ನಲ್ಲಿರ್ತಕ್ಕಂಥ ರಾಮಭಕ್ತಿಯನ್ನು ನೋಡಿ ಗೌರವ ಭಾವನೆಯಿಂದ ನೋಡಿದ್ರು. ಅದು ಜ್ಞಾಪಕ ಇಟ್ಕೊಳ್ಳಿಲ್ಲ, ನಿನಗೆ ಅರ್ಥವಾಗಲಿಲ್ಲ. ಅದು ಎಲ್ಲೋ ನಿನ್ನ ಭಯಂಕರ ರೂಪ ನೋಡಿ ಹೆದರ್ಕೊಂಬಿಟ್ರೆ ಅಲ್ಲಿರೋರೆಲ್ಲ ಬ್ರಹ್ಮಲೋಕದಲ್ಲಿ ಹೋಗಿ ನೀನು ಹೆದರಿಸಿದೆಯಲ್ಲ, ನೀನು ಕೋಪಿಸ್ಕೊಂಬಿಟ್ಟಿದೆಯಲ್ಲ ಅಲ್ಲಿ. ಆ ಮಹಾತ್ಮನ ಅನುಗ್ರಹದಿಂದ ನಿನಗೆ ಅಮೃತ ಸರೋವರದ ದರ್ಶನ ಮಾತ್ರವೇ ಅಲ್ಲದೆ ಅದರಲ್ಲಿ ಸ್ನಾನ ಮಾಡತಕ್ಕಂಥ ಭಾಗ್ಯ, ಅಮೃತರಸಪಾನದ ಭಾಗ್ಯ, ಅದರಲ್ಲಿ ಈಜತಕ್ಕಂಥ ಪುಣ್ಯಗಳು ಕೂಡ ಲಭಿಸಿದವು. ಇಲ್ಲದೆ ಹೋದರೆ ಆ ಸರೋವರದಲ್ಲಿ ಯಾರೂ ಇಳಿಯಕ್ಕೆ ಸಾಧ್ಯವೇ ಇಲ್ಲ. ಆ ಬ್ರಹ್ಮ ಹೋಗಿ ಹೇಳಿದ್ರಿಂದಲೇ ನೀನು ಅಲ್ಲಿ ಹೋಗಿ ಉಂಗುರಗಳನ್ನು ಹುಡುಕದೆ. ಇದು ಆ ಸರೋವರಕ್ಕೆ ಹೋಗಲಿ ಅಂತಲೇ ಮಾಡಿದ್ದು ನಾನು. ಮತ್ತು ಬ್ರಹ್ಮನ ಒಳಸಭೆಗೆ ನೀನು ಹೋಗಿ ನೋಡಬೇಕು, ತತ್ವಜ್ಞಾನ ಗೊತ್ತಾಗಬೇಕು ಅಂತಲೇ. ಯಾಕೆಂದರೆ ಭೂಸ್ಪರ್ಶ ನೀನು ಮಾಡಿದೆಯಲ್ಲ ನಂತರ, ಆದ್ದರಿಂದ ಇಲ್ಲೂ ಕೂಡ ಪರಿಪೂರ್ಣತೆ ಹೊಂದಬೇಕು ಅನ್ನೋ ರೀತಿಯಲ್ಲಿ ನೀನು ಪರಿಪೂರ್ಣತೆ ಇದೆ ನಿನಗೆ. ಆ ಪರಿಪೂರ್ಣತೆ ನಿನ್ನಲ್ಲಿದೆ ಅಂತ ಜ್ಞಾಪಿಸೋಕ್ಕೋಸ್ಕರವಾಗಿ ನಾನು ಅಲ್ಲಿಗೆ ಕಳಿಸಿದ್ದು. ಇಷ್ಟಾದರೂ ನಿನಗೆ ನಿಜವಾದ ಅಮೃತಾನುಭವ, ಜ್ಞಾನ ಸಾಕ್ಷಾತ್ಕಾರ, ಆನಂದಮಯ ಸ್ಥಿತಿ ಇನ್ನೂ ಎಟಕಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಯಾಕೆಂದರೆ ಅಲ್ಲಿಂದ ಬಂದು ನನಗೆ ಹೇಳ್ತಾ ಇದೆಯಲ್ಲ, ಅಲ್ಲೆಲ್ಲ ಹೀಗೆ ಮಾಡಿಬಿಟ್ಟು ಬಂದೆ ಅನ್ನೋ ರೀತಿಯಲ್ಲಿ ಇದೆಯಲ್ಲ. ಆದರೆ ನಿನಗೆ ಸಾಲದು ನಿನಗೆ ಆ ಜ್ಞಾನ. ಯಾಕೆಂದರೆ ಅದಕ್ಕೆ ಒಂದು ಬೇರೆ ಕಾರಣ ಇದೆ ಅಂತ ರಾಮ ಆಂಜನೇಯನಿಗೆ ವಿವರವಾಗಿ ಹೇಳ್ತಾ ಇದ್ದಾನೆ. ಓಂ ನಮೋ ಹನುಮತೆ ನಮಃ. ಹನುಮ, ನಿನ್ನ ರಾಮ ಸಾಕ್ಷಾತ್ ವಿಷ್ಣು ಅಂತಕ್ಕಂಥದ್ದೇ ನಿನಗೆ ಗೊತ್ತಿದೆ ಅಲ್ವಾ. ಸಮಸ್ತ ದೇವತೆಗಳು ಕೂಡ ಅವನು ಪ್ರಭು ಅನ್ನೋದು ಕೂಡ ನಿನಗೆ ಗೊತ್ತಿದೆ. ಆದರೂ ನಿನ್ನ ದೃಷ್ಟಿಯಲ್ಲಿ ಅವನು ಅಯೋಧ್ಯ ನಿವಾಸಿ, ಧನುರ್ಧಾರಿ, 50 ವರ್ಷ ವಯಸ್ಸಿನ ಸುಂದರಾಂಗ. ಈ ಮುದ್ರೆ ನಿನ್ನ ಮನಸ್ಸಿನಲ್ಲಿ ಚೆನ್ನಾಗಿ ಬೇರೂರಿಬಿಟ್ಟಿದೆ. ಅದೆಲ್ಲ ಒಳ್ಳೆಯ ಮನೋಭಾವವೇ, ಒಪ್ಕೋತೀನಿ ನಾನು. ಆದರೂ ನೀನು ಉಪಾಸನೆ ಮಾಡುವ ರಾಮನಿಗೆ ಪ್ರದೇಶ ಪರಿಮಿತಿ ಇದೆ ಅನ್ನೋದು ಜ್ಞಾಪಕ ಇರಲಿ. ಕಾಲ ಪರಿಮಿತಿ ಕೂಡ ಇದೆ, ದೇಹ ಪರಿಮಿತಿ ಕೂಡ ಇದೆ.
ಇವುಗಳಿಂದಾಗಿ ಇತರ ಪರಿಮಿತಿಗಳು ಕೂಡ ಇವೆ. ಪರಿಮಿತಿಗಳಿಗೆ ಒಳಪಟ್ಟವನು ಹೇಗೆ ವಿಷ್ಣು ಆಗೋದಕ್ಕೆ ಸಾಧ್ಯ ಅಂತ ಕೇಳ್ತೀಯಲ್ವಾ ನೀನು? ಒಂದು ಪರಿಮಿತಿ, ಒಂದು ಲೆಕ್ಕಾಚಾರ, ಒಂದು ನಿಯಮಗಳು ಇರತಕ್ಕಂಥವನು ಅವನು ಹೇಗಪ್ಪ ವಿಷ್ಣು ಆಗದ ಅನ್ನೋದು ನಿನಗೆ ಸಮಸ್ಯೆ ಇರಬೇಕಲ್ಲ. ಹೇಳ್ತೀನಿ. ಓಂ ನಮೋ ಹನುಮತೇ ನಮಃ.